ಬೆಂಗಳೂರು ನಗರದ ಅಂಜನಾಪುರ ಅಂಚೆ ವ್ಯಾಪ್ತಿಯ ಗೊಲ್ಲಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಶ್ರೀಮಾತಾ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಸಮಾಜ ಸೇವಕಿ ಶ್ರೀಮತಿ ಸುಮಾ ಅವರ ನೇತೃತ್ವದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಶೀಘ್ರ ಬಿಡುಗಡೆಗಾಗಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ನಡೆಯಿತು. ಈ ಸಂದರ್ಭದಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ್ ಅವರ ಭಾವಚಿತ್ರವನ್ನು ಹಿಡಿದು ದೇವಾಲಯದ ಸುತ್ತ ಪ್ರದಕ್ಷಿಣೆ ನಡೆಸಲಾಯಿತು. ನೂರಾರು ಮಹಿಳೆಯರು ಪೂಜೆಯಲ್ಲಿ ಭಾಗವಹಿಸಿ ಅವರ ಶೀಘ್ರ ಬಿಡುಗಡೆಗಾಗಿ ಸಾಮೂಹಿಕವಾಗಿ ಪ್ರಾರ್ಥಿಸಿದರು. ಶ್ರೀಮತಿ ಸುಮಾ ಅವರು ದೇವಾಲಯದಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು, ದೇವಾಲಯವನ್ನು ಸ್ವಚ್ಛಗೊಳಿಸುವುದು, ದೇವಿಯ ವಸ್ತ್ರಗಳನ್ನು ಶುಚಿಗೊಳಿಸುವುದು ಸೇರಿದಂತೆ ವಿವಿಧ ಧಾರ್ಮಿಕ ಸೇವೆಗಳಲ್ಲಿ ಸಕ್ರಿಯರಾಗಿದ್ದಾರೆ. ಪೂಜೆ ಬಳಿಕ ಆಗಮಿಸಿದ್ದ ಮಹಿಳೆಯರಿಗೆ ಅರಿಶಿನ ಕುಂಕುಮ, ಬಳೆ ಹಾಗೂ ಬ್ಲೌಸ್ ಪೀಸ್ ವಿತರಿಸಿ ಗೌರವಿಸಲಾಯಿತು. ಇದೇ ವೇಳೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಆರಾಧಕರಾದ ದಾಸಪ್ಪನವರು ಶಂಖನಾದ ಹಾಗೂ ಜಾಗಟೆ ಬಾರಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಪೂಜೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರು ದರ್ಶನ್ ಅವರ ಶೀಘ್ರ ಬಿಡುಗಡೆಗಾಗಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿ ಪ್ರಾರ್ಥನೆ ಸಲ್ಲಿಸಿದರು. ಅಲ್ಲದೆ ಅವರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸು ಗಳಿಸಲಿ, ಸಿನಿಮಾ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ಬಂದು ಜನಸೇವೆ ಮಾಡಿ ಜನಪ್ರಿಯತೆ ಪಡೆದು ಮುಖ್ಯಮಂತ್ರಿಯಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಗೋವಿಂದ 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 ಹೇಳ್ಬೇಕಂದ್ರೆ ಅವ್ರ ಅಪ್ಪರ ಕಾಲದಿಂದನೂ ನೋಡಿದ್ದೀವಿ. ಏನೋ ಒಂದು ಒಳ್ಳೆ ತಂದೆಲೇ ಬಂದರು, ಆದರೆ ಇದೊಂದು ಗಳಿಗೆ ಅವ್ರಿಗೆ ಚೆಂದಾಗಿರಲಿಲ್ಲ. ಒಳ್ಳೆಯದಾಗಿ ಈಚೆ ಕಡೆ ಬರಲಿ, ಸರ್ಕಾರಕ್ಕೂ ಒಳ್ಳೆಯದಾಗಲಿ, ಜನಗಳಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಅವ್ರ ಅಭಿಮಾನಿಗಳಿಗೂ ಒಳ್ಳೆಯದಾಗಲಿ, ಸರ್ಕಾರದ ಜನಕ್ಕೂ ಒಳ್ಳೆಯದಾಗಲಿ, ಎಲ್ಲ ಅವನ ಆಶೀರ್ವಾದ ಭಗವಂತ ಒಳ್ಳೇದು ಮಾಡಲಿ ಸರ್. ಭಗವಂತ ಚಾಮುಂಡೇಶ್ವರಿ ತಾಯಿ ನಮ್ಮವ್ವ ದರ್ಶನನಿಗೆ ಒಳ್ಳೇದು ಮಾಡವ, ಬಿಡುಗಡೆಯ ಭಾಗ್ಯ ಕೊಟ್ಟಿದ್ದಿ. ಇನ್ನು ಮುಂದೆ ಅವನು ಅಭಿವೃದ್ಧಿಯಾಗಿ ಅವನ ಪ್ರಜೆಗಳನ್ನ ಕಾಪಾಡುವಂಗೆ ಆಶೀರ್ವಾದ ಮಾಡವ ತಾಯಿ ಚಾಮುಂಡೇಶ್ವರಿ. ನನ್ನಮ್ಮ ನಿನ್ನ ಗರ್ವ ಆಗಲಿ ತಾಯಿ. ದರ್ಶನನಿಗೆ ಒಳ್ಳೇದಾಗಲೇಬೇಕು. ದರ್ಶನನಿಗೆ ಅವನ ಹೆಂಡ್ರ ಮಕ್ಕಳ ಜೊತೆಲಿ ಸುಖವಾಗಿರಲಿ, ಅವನ ಪ್ರಜೆಗಳ ಜೊತೆ ಸುಖವಾಗಿರಬೇಕು. ಅದೇ ನಮಗೆ ಬೇಕಾಗಿರೋದು. ನಮಗಿನ್ನೇನು ಬೇಡ. ಭಗವಂತ ಒಳ್ಳೇದು ಮಾಡಲಿ. ದರ್ಶನ್ಗೆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಕೊಟ್ಟು ಆದಷ್ಟು ಬೇಗ ಬಿಡುಗಡೆ ಕೊಟ್ಟು ಎಂತಿ ಮಗು ಹತ್ರ ಬಂದು ಸೇರೋಂಗೆ ಮಾಡು ತಾಯಿ ಚಾಮುಂಡೇಶ್ವರಿ. ನನ್ನಮ್ಮ ನಮಗೆ ಭಾಳ ಪ್ರೀತಿ, ಎಲ್ರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ. ಬಂದು ಎಲ್ಲರ ಹತ್ರ ಪ್ರೀತಿ ವಿಶ್ವಾಸವಾಗಿ ಇರೋಂಗೆ ಮಾಡು ತಾಯಿ ಜಗನ್ಮಾತೆ ಆದಿಶಕ್ತಿ ಅಮ್ಮ ಚಾಮುಂಡೇಶ್ವರಿ. ಅವನಿಗೆ ಒಳ್ಳೇದು ಮಾಡಿ ಆರೋಗ್ಯ ಕೊಟ್ಟು ಕಾಪಾಡಮ್ಮ. ನನ್ನ ಫ್ರೆಂಡ್ ಸುಮಾ ಅಂತ ಹೇಳ್ಬಿಟ್ಟು, ದರ್ಶನ್ ಅಣ್ಣ ಅಂದರೆ ತುಂಬ ಫ್ರೆಂಡು, ತುಂಬ ಕ್ಲೋಸು. ಬಟ್ ಅವಳು ಯಾವ್ಯಾವ ದೇವ್ರಿಗೆ ಅರ್ಕೆ ಹೊತ್ತಿದ್ದಾಳೆ, ಏನೇನು ಮಾಡಿದ್ದಾಳೆ, ಎಷ್ಟು ಜನಕ್ಕೆ ಊಟ ಹಾಕ್ಸಿದ್ದಾಳೆ, ಅದೆಲ್ಲ ನಮಗೆ ಗೊತ್ತಿರೋ ವಿಷಯನೇ ಸರ್. ನಮಗೆ ಅನಿಸಿರೋದಂದರೆ ಆದಷ್ಟು ಬೇಗ ದರ್ಶನ್ ಅಣ್ಣ ಈಚೆಗೆ ಬರಬೇಕು. ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಇನ್ನೂ ಅವರು ಎತ್ತರಕ್ಕೆ ಬೆಳಿಬೇಕು, ಈ ಇದರಲ್ಲಿ CM ಆಗಬೇಕು ಅನ್ನೋದು ನಮಗಿದೆ. ಆದಷ್ಟು ಬೇಗ ಈಚೆ ಬಂದು ಅವರು ಇದು ತಮಿಳ್ನಾಡಲ್ಲಿ ವಿಜಯ್ ಹೆಂಗಿದಾರೋ ಅದೇ ಥರ ಈ ಕರ್ನಾಟಕದಲ್ಲಿ ದರ್ಶನ್ ಅವರು ಕೂಡ ದರ್ಶನ್ ಅಣ್ಣವರು ಕೂಡ CM ಆಗಬೇಕು ಅಂತ ನಮ್ಗೆ ತುಂಬ ಆಸೆ ಇದೆ. ನಮ್ಮ ಆಸೆ ಅಷ್ಟೇ ಅಲ್ಲ, ಇಡೀ ಇದು ರಾಜ್ಯದ ಜನತೆಗೇ ತುಂಬ ಆಸೆ ಇದೆ. ಆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವ್ರು ಹೊರಗಡೆ ಬರಬೇಕು. ನನ್ನ ಫ್ರೆಂಡು ಎಷ್ಟು ಖುಷಿ ಪಡ್ತಾಳೆ ಅಂದರೆ ಅದನ್ನು ಹೇಳ್ಕೊಳಕ್ಕಾಗಲ್ಲ ಸರ್. ಇಲ್ಲಿ ಏನಂತ ಗೊತ್ತಿಲ್ಲ, ತಿಳಿದಲೇ ಆಗಿದೆ, ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಬಟ್ ಯಾರೋ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಈಚೆ ಕಡೆ 2-3 ಮರ್ಡ್ರ್ ಮಾಡೋರೆಲ್ಲ ಈಚೆ ಕಡೆ ನಿಂತ್ಕೊಂಡು ನಾನು ಅಂತ ಮೆರೀತಿದ್ದಾರೆ. ಆದರೆ ದರ್ಶನ್ ಏನು ಮಾಡಿದ್ರು ಅಂತ ನಮ್ಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ ಸರ್. ಅದು ದರ್ಶನ್ ಸರ್ಗೆ ಗೊತ್ತಿರುತ್ತೆ ಏನಾಗಿದೆ ಏನಾಗಿಲ್ಲ ಅಂತೇಳಿ. ಬಟ್ ಆದಷ್ಟು ಬೇಗ ಈಚೆಗೆ ಬಂದು ಹಳೆ ಹೀರೋ ಹಾಗೆ ಮೆರಿಬೇಕೇ ಹೊರತು ಅವ್ರು ಒಳಗಡೆ ಕೂತಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಸರ್. ಹಂಗಾಗಿ ಆದಷ್ಟು ಬೇಗ ಈಚೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಸರ್. ದರ್ಶನ್ ಅಣ್ಣ ಬೇಗ ಹೊರಗಡೆ ಬರಲಿ, ದೇಶದ ಜನಗಳಿಂದ ಈತ ಪ್ರೀತಿ ವಿಶ್ವಾಸ ಗಳಿಸ್ಲಿ, ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ಕುಟುಂಬ ಜೊತೆ ಚೆನ್ನಾಗಿರಲಿ. ಮಾತಾಡ್ತೀವಿ. ಓಕೆ ಮಾತಾಡ್ತೀವಿ. ಆಶೀರ್ವಾದ ಮಾಡುವ. ಒಳ್ಳೇದಾಗ್ಲಪ್ಪ, ಬೇಗ ಬಾ ರಜ. ನೋಡಕ್ಕೆ ಅಂತ ಆಸೆ ಇಟ್ಕೊಂಡಿದ್ದೀವಿ ನಾವು. ಆಯ್ತು, ಹೌದು, ಸೂಪರ್.
ನನಗೆ ತುಂಬ ಖುಷಿ ಆಗ್ತಾಯಿದೆ. ಸುಮಾ ಅವ್ರ ಜೊತೆಗೆ ನಾನು ಕೈಗೂಡಿಸಿದ್ದೀನಿ. ಯಾಕಂದರೆ ನನಗೂ ಆಸೆ ತುಂಬ ಸೇವೆ ಮಾಡೋಕ್ಕೆ. ಅಣ್ಣನ ಬಗ್ಗೆ ಏನೇ ಇದ್ರೂ ಹೆಲ್ಪ್ ಮಾಡೋಕ್ಕೆ ನನಗೆ ತುಂಬ ಆಸೆ ಇದೆ. ನಾನು ಅಪಾರ್ಟ್ಮೆಂಟಲ್ಲೇ ಚಿಕ್ಕ ಪುಟ್ಟ ನನ್ನ ಕೈಲಾದಷ್ಟು ಸೆಕ್ಯೂರಿಟಿಗಳಿಗೆ ಅನ್ನದಾನ ಮಾಡಿದ್ದೀನಿ, ಸೊಟ್ರುಗಳು ಕೊಡಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇದುವರೆಗೂ ನಾನು ವಿಡಿಯೋದಲ್ಲಿ ಬಂದಿಲ್ಲ. ಇದೇ ಫಸ್ಟು ಟೈಮು ನಾನು ಈ ಲೈವಲ್ಲಿ ಬರ್ತಾ ಇರೋದು ಸರ್. ನನಗೆ ಡಿ ಬಾಸ್ ಅಂದರೆ ಪಂಚ ಪ್ರಾಣ. ಅಷ್ಟು ನನಗಿಷ್ಟ ಅವರು ಅಂದರೆ. ನಾನು ಯಾರಿಗೂ ಇಷ್ಟಪಟ್ಟಿಲ್ಲ, ನಮ್ಮ ಮನೇಲಾಗಲಿ ಯಾರೇ ಆಗಲಿ ನಮ್ಮ ಬಾಸ್ ಅಂದರೆ ನಂಗೆ ತುಂಬ ಇಷ್ಟ. ಎಲ್ಲರೂ ಅಂತಾರೆ ಏನು ಅಷ್ಟು ಹುಚ್ಚು ನಿನಗೆ, ಯಾವಾಗಲೂ ಅಂತಾರೆ ನೀನೊಂದು ಮನೆ ಕೆಲಸ ಮಾಡೋಳು, ಅಷ್ಟೊಂದು ಹುಚ್ಚು ಇಟ್ಕೋಬೇಡ ಅಂತ. ಮನೆ ಕೆಲಸ ಮಾಡಿದ್ರೆ ಏನು ಸರ್, ಮನೆ ಕೆಲಸ ಮಾಡಿದ್ರೆ ಮನುಷ್ಯರು ಅಲ್ವಾ? ಹಾಂ ಮಾಡಿದ್ರು ನನ್ನ ಬಾಸ್ಗೆ ನಾನು ಅಷ್ಟು ರೆಸ್ಪೆಕ್ಟ್ ಕೊಡ್ತೀನಿ. ಪ್ರತಿ ವರ್ಷ ಅವ್ರ ಬರ್ಡೇಗೆ ಹೋಗ್ತೀನಿ, ಮಿಸ್ ಮಾಡಿಬಿಟ್ಟು ಬರ್ತೀನಿ. ಅವ್ರ ಜೊತೆಲಿ ಫೋಟೋ ಎಲ್ಲ ಇಡ್ಸ್ಕೊಂಡಿದ್ದೀನಿ. ನಮ್ಮ ಬಾಸ್ ಅಂದರೆ ಅಷ್ಟು ಇಷ್ಟ. ಅವ್ರು ಆಚೆ ಬರಬೇಕು, ಬಂದು CM ಆಗಬೇಕು ಅಂತಲೇ ನಮ್ಮ ಕೋರಿಕೆ ಇದೆ ಸರ್. ಅವ್ರು ಬರಲೇಬೇಕು, ಅವ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಬೇಕು. ವಿಜಯಲಕ್ಷ್ಮಿ ತಾಯಿ, ಚಾಮುಂಡಿ ತಾಯಿ ನಮ್ಮ ಜೊತೆಲೇ ಇದ್ದಾಳೆ. ಅದೇನಿದೆ ನಾವು ಎಷ್ಟಾದರೂ ಕಷ್ಟಪಡಲಿ ನಮ್ಮ ಆಚೆ ತಗೊಂಬರ್ತೀವಿ ನಮ್ಮ ಬಾಸಿಗೆ ಅಂತ ಒಂದು ಭರವಸೆ ಕೊಡ್ತಾ ಇದ್ದೀವಿ ಅಷ್ಟೇ. ಚಾಮುಂಡೇಶ್ವರಿ ತುಂಬ 700 ವರ್ಷದ್ದು, ದಿವಸದಲ್ಲ, ತುಂಬ ಹಳೆ ಓಬಿರಾಜಿ ಕಾಲದ್ದು. ನಾವು ಬಂದು 22 ವರ್ಷ ಆಯಿತು. ನಾವು ಬಂದ ನೀರಿಲ್ಲ, ಕುಡಿಯೋ ಗಾಡಿ ಇಲ್ಲ, ರೋಡ್ ಇಲ್ಲ, ಲೈಟ್ ಇಲ್ಲ, ಯಾವುದು ತುಂಬ ಅಧ್ವಾನ. ಈ ಕಾಡು ಹೋಗಿ ನಾಡಾಗಿದೆ. ಚಾಮುಂಡೇಶ್ವರಿ ಜೈ. ಸರ್ವಜನವಾಸಿಗಳು. ಸುಮಾರು ದರ್ಶನ ಬಿಡುಗಡೆ ಆಗಲಿ ಅಂತ ದೇವರಿಗೆ ವಿಶೇಷ ಪೂಜೆ ಮಾಡ್ತೀವಿ. ಅದು ಹೇಳಬೇಕು. ದರ್ಶನ್ ಚಿತ್ರನಟ ದರ್ಶನ್ ಅವರಿಗೆ ಸೋಮ ಅವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಒಂದು ಸುಖವಾಗಬಾರ್ದು ಅಂತ ಪ್ರಾರ್ಥಿಸ್ತೇನೆ. ದರ್ಶನ್ ಬಗ್ಗೆ ದರ್ಶನ್ ತುಂಬ ಒಳ್ಳೆಯ ವ್ಯಕ್ತಿ. ಆದರೆ ಜನಗಳು ಮಾಡೋ ಕೆಲಸ ಅವ್ರಿಗೆ ಇದಾಗಿದೆ. ಅದು ಬಿಡುಗಡೆ ಆಗಲಿ. ತುಂಬ ಧನ್ಯವಾದಗಳು. ಆಯುಸ್ಸು, ಆರೋಗ್ಯ ಕೊಡಲಿ. ಇನ್ನು ಮತ್ತಷ್ಟು ಮುಂದೆ ಬರಲಿ. ಆಯಿತಾ? ಸುಮಾರು ಬಂದಾಗ ಪ್ರಸಾದಗಳು ಕೊಡ್ತಾರೆ. ದೇವಸ್ಥಾನ ಶುಚಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ, ಕ್ಲೀನ್ ಮಾಡ್ತಾರೆ. ಅವ್ರಿಗೆ ಆಯುಸ್ಸು, ಆರೋಗ್ಯ ಕೊಡಲಿ ಅಂತ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಸರ್, ಇವತ್ತು ದಿನ ನಾವು ಇಲ್ಲೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದರೆ, ನಾನು ನೆಕ್ಸ್ಟ್ ವರ್ಷದಲ್ಲಿ ದರ್ಶನ್ ಅಣ್ಣನ ಬಗ್ಗೆಲಿ ಕೇಳಿದೆ, ಹೂವು ಕೊಟ್ಟಿತ್ತು, ಕುಂಕುಮ ಅರ್ಚನೆ ಮಾಡಿಸಿ ನಾನು ನವರಾತ್ರಿಯಲ್ಲಿ 9 ದಿವಸ ಆ ಪ್ರಸಾದ ತೊಗೊಂಡು ಅಮ್ಮನ ದಾರ ತೊಗೊಂಡು ನಾನು ಬಳ್ಳಾರಿಗೆ ಹೋಗಿ ನೋಡ್ಕೊಂಬಂದಿದ್ದೆ, ಕೊಟ್ಬಿಟ್ಟು. ಮತ್ತು ನಾನು ಮಂತ್ರಾಲಯಕ್ಕೂ ಹೋಗಿ ಅಲ್ಲಿ ಪ್ರಸಾದ ಪೂಜೆ ಮಾಡಿಸಿಲ್ಲ, ಪ್ರಸಾದ ತೊಗೊಂಡು ಅಣ್ಣನ ನೋಡ್ಕೊಂಬಂದಿದ್ದೆ ನಾನು ಬಳ್ಳಾರಿಗೆ ಹೋಗಿ. ಅದೇ ರೀತಿ ನಾನು ಇವತ್ತೂ ವಿಶೇಷವಾಗಿ ಆಷಾಢ ಶುಕ್ರವಾರ ಆಗಿದ್ದರಿಂದ ಇವತ್ತು 8 ದಿವಸದಲ್ಲಿ ಹೂವು ಕೇಳಿದ್ದೆ. ನನಗೆ ಬಲ್ಗಡೆ ಹೂವು ಕೊಡ್ತು ಅಮ್ಮ ಚಾಮುಂಡೇಶ್ವರಿ. ಅದರಿಂದ ನಾನು ಮೈಸೂರಿಗೆ ಹೋಗೋಕ್ಕಾಗಿಲ್ಲ. ಇಲ್ಲಿನೂ ನಾನು ಇಲ್ಲೇ ಸೇವೆ ಮಾಡ್ತಾ ಇರೋದು ಅಣ್ಣ ರಿಲೀಸ್ ಆಗಲಿ ಅಂತ. ಅದರಿಂದ ನಾನು ಇವತ್ತಿಲ್ಲಿ ಈ ಕಾರ್ಯಕ್ರಮ ಪ್ರಸಾದ ಹೆಣ್ಮಕ್ಳಿಗೆಲ್ಲ ಅರ್ಶಿನ ಕುಂಕುಮ ಬ್ಲೌಸ್ ಪೀಸು ಎಲ್ಲ ಕೊಟ್ಟಿದ್ದೀನಿ ಸರ್. ನಾಳೆನೂ ನಾವು 1ನೇ ತಾರೀಕು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು 10 ಜನ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿನೂ ನಾನು ಪ್ರಾರ್ಥನೆ ಮಾಡಿ ಅಣ್ಣ ಬೇಗ ಬಿಡುಗಡೆ ಆಗಲಿ, ಸುಪ್ರೀಂ ಕೋರ್ಟಲ್ಲಿ ಬೇಲ್ ಸಿಗಲಿ ಅನ್ನೋದೇ ನಾನು ಇಷ್ಟೆಲ್ಲ ಪೂಜೆ ಇಟ್ಕೊಂಡ್ರು ಸರ್. ಬೇಗ ಬರಲಿ ಅಂತ ನಾಳೆ ಹೋಗ್ತಾ ಇದ್ದೀವಿ ಸರ್. ನಾವು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿನೂ ಎಲ್ಲ ಹೆಜ್ಜೆ ನಮಸ್ಕಾರ ಮಾಡಿ ಎಲ್ಲ ಬರ್ತೀವಿ ಸರ್. ನಾವು ಯಾವುದೇ ಹೆಣ್ಮಕ್ಳಿದ್ರೂ ಬನ್ನಿರಿ ನಾಳೆ ನನ್ನ ಜೊತೇಲಿ. ನಾವು ಅಣ್ಣನ ಪ್ರಯುಕ್ತವಾಗಿ ಬರೋ ಅಂಥ ಹೆಣ್ಮಕ್ಳು ಯಾರೇ ಇದ್ದರೂ ನನ್ನ ಜೊತೇಲಿ ಬನ್ನಿರಿ, ಒಳ್ಳೆಯದಾಗಲಿ ಅಣ್ಣನಿಗೆ ಅನ್ನೋದೊಂದೇ ನಾನು ಪ್ರಾರ್ಥನೆ ಮಾಡೋದು. ಸರ್, ಮುಂದಿನ ಜೀವನ ಅವ್ರಿಗೇನು ಹೇಳ್ಕೊಡ್ಬೇಕಾಗಿಲ್ಲ ಸರ್. ಅವರು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಇವತ್ತು ಅದೇ ಮಾಡ್ತಾರೆ ಸರ್. ಅವರು ಬೆಳೀತಾರೆ, ಜನಗಳಿದ್ದಾರೆ, ಜನ ಬೆಳೆಸ್ತಾರೆ. ಇವತ್ತು ಅಣ್ಣ ಜೈಲಲ್ಲಿದ್ದರೆ ಯಾರೊಬ್ಬರೂ ಅವ್ರ ಕೆಲಸಗಳೆಲ್ಲ ಅವ್ರ ಅಭಿಮಾನಿಗಳು ಮಾಡ್ತಾ ಹೋಗ್ತಾ ಇದ್ದಾರೆ ಅನಾಥಾಶ್ರಮಕ್ಕಾಗಲಿ ವೃದ್ಧಾಶ್ರಮಕ್ಕಾಗಲಿ ದರ್ಶನ್ ಅಣ್ಣವ್ರು ಇದ್ದಾಗ ಏನು ಫಾಲೋ ಮಾಡ್ತಾಯಿದ್ರು ಅವ್ರ ಅಭಿಮಾನಿಗಳು ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ ಸರ್. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾಳೆ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಮೆಜೆಸ್ಟಿಕ್ಕಲ್ಲಿ ಅಂಗವಿಕಲರು ಎಷ್ಟು ಜನ ಇದ್ದಾರೋ ಮಧ್ಯಾಹ್ನ ಒಂದು ಟೈಮ್ ಊಟ ಅರೇಂಜ್ಮೆಂಟ್ ಮಾಡ್ತಾಯಿದ್ದೀನಿ. ನಾನು ಬೇಗ ಬರಲಿ ಅಂತಲೇ ಪ್ರಾರ್ಥನೆ ಮಾಡ್ತಾ ಇರೋದು. ಅಂಗವಿಕಲರು ಕೊಡ್ತೀನಿ, ನನ್ನ ಕೈಲಿ ಸಾಧ್ಯವಾದಷ್ಟು ಮಾಡ್ತೀನಿ. ನನ್ನ ಕೈಲಿ ಆಗಲ್ಲ ಅಂದಿದ್ದ ದಿವಸ ಇವತ್ತು ಹೆಂಗೆ ಅಣ್ಣ ಜೈಲಲ್ಲಿದ್ರೂ ಅಭಿಮಾನಿಗಳು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಅವ್ರ ಕೆಲಸಗಳು ಹೆಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀರೋ, ಅವತ್ತು ನನ್ನ ಕೈಲಾಗ್ದಿಲ್ದಿದ್ದ ದಿವಸ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸ್ಬೇಕು ಅನ್ನೋದೇ ನಾನು ಕೇಳ್ಕೊತೀನಿ ಅಣ್ಣನ ಅಭಿಮಾನಿಗಳಿಗೋಸ್ಕರ. ಸರ್, ನಾನು ನೆಕ್ಸ್ಟು ಶಶಾಂಕೋಲ್ಟಲ್ಲಿ ಬೇಲ್ ಸಿಗ್ತೈತೆ ಅನ್ನೋದು ನಂಗೆ ಗೊತ್ತಾಗಿದ್ದ ದಿವಸ ನಾನು ಒಬ್ಬಳೇ ಹೋದೆ. ನಾನೇ 101 ತೆಂಗಿನಕಾಯಿ ಹೊಡೆದು ಎಲ್ಲ ಬಂದೆ.
ಅದು ಚಾಮುಂಡಮ್ಮಂಗೆ ಇವತ್ತು ನಾನು ಅಲ್ಲಿ ಹೋಗಿರಿ ನನ್ನ ಕೈಲಿ ಹೋಗೋ ಶಕ್ತಿ ಆಗ್ತಾಯಿಲ್ಲ ಇಷ್ಟು ಜನನೆಲ್ಲ ಕರ್ಕೊಂಡು. ಅದಕ್ಕೆ ಇಲ್ಲಿ ಇದು ಚಾಮುಂಡೇಶ್ವರಿನೇ, ಇದು ಅಮ್ಮನೇ. ನಾನು 2 ದಿವಸ ನವರಾತ್ರಿಯಲ್ಲಿ ಇಲ್ಲೂ ಕುಂಕುಮಾರ್ಚನೆ ನಾನು ಕೂತಿದ್ದೆ ಅಣ್ಣನ ಪ್ರಯತ್ನವಾಗಿ. ಅದರಿಂದ ನಾನು ಇಲ್ಲೇ ಆಚರಣೆ ಮಾಡಿದೆ ಸರ್ ಇವತ್ತಿಗೆ.